ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಆ ಗಲಾಟೆ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ವರದಿಯಾಗ್ತಾ ಇದೆ. ರಾಡ್ನಿಂದ ವಿದ್ಯಾರ್ಥಿ ಮೇಲೆ ಮತ್ತೊಬ್ಬ ಸ್ಟೂಡೆಂಟ್ ಹಲ್ಲೆಯನ್ನ ನಡೆಸಿರೋದು. ಬಳ್ಳಾರಿಯ ಖಾಸಗಿ ಶಾಲೆಗೆ ಸೇರಿದಂತಹ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. 9ನೇ ತರಗತಿ ವಿದ್ಯಾರ್ಥಿಯಿಂದ ಹಲವು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಯಾಕೆ ಈ ರೀತಿಯಾದಂತಹ ಬೆಳವಣಿಗೆ ಆಯಿತು ಅನ್ನೋದು ಗೊತ್ತಾಗಬೇಕು. ಆ ವಿದ್ಯಾರ್ಥಿ ಮಾಡಿದ ಹಲ್ಲೆಯ ಸಂದರ್ಭ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ, 7 ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಅಂಡ್ ಆತ ಹಾಸ್ಟೆಲ್ ವಾರ್ಡನ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಹಲ್ಲೆ ಮಾಡಿ ಬಳಿಕ ಹಾಸ್ಟೆಲ್ನಿಂದ ಆ ಬಾಲಕ ಪರಾರಿಯಾಗಿದ್ದಾನೆ. ಈತನನ್ನು ವಿದ್ಯಾರ್ಥಿ ಅನ್ನಬೇಕಾ ಅಥವಾ ಗೂಂಡಾ ಅಂತ ಕರಿಬೇಕಾ? ಒಂದು ಸ್ಟೂಡೆಂಟಿನ ಜೀವವೇ ಹೋಗುವಂತ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾನೆ. ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗಬೇಕು. ಆ್ಯಂಡ್ ಜಗಳದ ಸಂದರ್ಭದಲ್ಲಿ ಇನ್ನೂ 7 ಜನರಿಗೆ ಗಾಯಗಳಾಗಿದೆ, 7 ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಹಾಸ್ಟೆಲ್ ವಾರ್ಡನ್ ಮೇಲೂ ಕೂಡ ಈತ ಹಲ್ಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಬಳಿಕ ಅವನು ಪರಾರಿಯಾಗಿರೋದು. ಹಲ್ಲೆ ಮಾಡಿದ ವಿದ್ಯಾರ್ಥಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಮೃತ ವಿದ್ಯಾರ್ಥಿಯ ಪೋಷಕರ ಆಕ್ರಂದನ ಲಿಟ್ರಲಿ ಮುಗಿಲು ಮುಟ್ತಾ ಇದೆ. ಬಿಕಾಸ್ ಒಂದು ಸ್ಕೂಲ್ಗೆ ಸೇರಿಸಿ ಏನೋ ಅವ್ರದ್ದು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಅಥವಾ ಇನ್ನೇನೋ ಸಮಸ್ಯೆಗಳಿಗೆ ಹಾಸ್ಟೆಲ್ನಲ್ಲಿ ಇರ್ತಿರ್ತಾರೆ. ಬಟ್ ಹಾಸ್ಟೆಲ್ನಲ್ಲಿ ಸೇಫ್ಟಿ ಇಲ್ದಂಗಾಗಿ ಆ ಮಗುವಿನ ಜೀವ ಹೋಗಿದೆ ಅಂದರೆ ಪೋಷಕರು ಏನು ಹೇಳ್ತಾರೆ? ಈಗ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಹೇಮಂತ್ ಪೋಸ್ಟ್ ಮಾರ್ಟಮ್ ನಡೀಲಿಕ್ಕಿದೆ. ವಿಮ್ಸ್ ಆಸ್ಪತ್ರೆ ಶವಾಗಾರದ ಮುಂದೆ ಪೋಷಕರ ಆಕ್ರಂದನ ಲಿಟ್ರಲಿ ಮುಗಿಲು ಮುಟ್ತಾ ಇದೆ. ಕಳೆದ ರಾತ್ರಿ 11 ಗಂಟೆ ವೇಳೆಗೆ ಪುತ್ರನಿಗೆ ಗಂಭೀರ ಗಾಯ ಅಂತ ಹೇಳಿ ಫೋನ್ ಮುಖಾಂತರ ತಿಳಿಸಿದ್ರು ಸಿಬ್ಬಂದಿ. ಬಟ್ ಇವಾಗ ಮಗನನ್ನ ಶವವಾಗಿ ನೋಡ್ತಾ ಇರೋದಕ್ಕೆ ಆ ಹೆತ್ತ ಕರುಳಿಗೆ ಆಗ್ತಾ ಇಲ್ಲ, ಸಂಕಟ ತಡೆಯೋದಕ್ಕಾಗ್ತಾ ಇಲ್ಲ. ಮಗು ಓದಿ ಬೆಳೆದು ಒಳ್ಳೆ ಭವಿಷ್ಯ ತನ್ನದಾಗಿಸ್ಕೊಳ್ಳಿ ಅಂತ ಹೇಳಿ ಸ್ಕೂಲು ಹಾಸ್ಟೆಲು ಅಂತೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಸೇರಿಸಿದ್ರೆ ಆ ಮಗು ಹೆಣವಾಗಿ ಮನೆಗೆ ಬರುತ್ತೆ ಅಂದರೆ ಆ ಪೋಷಕರ ಆಕ್ರಂದನ, ಆ ಸಂಕಟ ಹೇಳತೀರದು, ಯಾರಿಗೂ ಬೇಡ ಅದು. ಎದಕ್ಕಾಯ್ತು? ಅಲ್ಲೇ ಕುತ್ಕೊಂಡು ಏನಾಯ್ತಪ್ಪಿ? ಏನಿಲ್ಲ, ಜಗಳ ಆಗೈತೆ ಹಾಸ್ಟೆಲ್. ಅಲ್ಲ ಎದಕ್ಕೋಸ್ಕರ? ಏನೋ ಗೊತ್ತಿಲ್ಲ. ನಾವು ಮಕ್ಕಳಿದ್ರೆ ಬಾ ಸುಮ್ಮನೆ ಬಂದು ಹೊಡೆದೋಗ್ತಾರೆ. ಯಾರು? ಭರತ್. ಯಾವ ಊರು ಅವನು? ಇದೇ ಊರು. ಎಷ್ಟನೇ ಕ್ಲಾಸು? 9th. ಎದಕ್ಕಂತ ಗೊತ್ತಿಲ್ಲ. ಯಾರ್ಯಾರು ನೋಡ್ದ? ಫಸ್ಟ್ ಫ್ಲೋರ್ ನೋಡಿ. ಸೆಕೆಂಡ್ ಫ್ಲೋರ್ನಾಗ ಇಬ್ಬರು. ಫಸ್ಟ್ ಫ್ಲೋರ್ನಾಗ ಯಾರಿದ್ರು? ವಾರ್ಡನ್ ಮೇಲೆ ಯಾಕೆ ಇದು ಮಾಡ್ದ ಗೊತ್ತಿಲ್ಲ. ಅವ್ನು ಹೆಂಗೆ ಮಾಡಿದ್ರೆ ಐರನ್ ರಾಡ್ಲಿಂದ ಏನಾಗುತ್ತೆ ರಾತ್ರಿ ಇರೋಕ್ಕೆ? ಯಾರು ಹುಡುಗರು ಒಬ್ರಿಗೊಬ್ರು ಬಡ್ಕೊಂಡಿಲ್ಲ ಅಂತ ಎಷ್ಟು ಹುಡುಗರು ಹಿಡಿದಾರೆ ಗೊತ್ತಿದೆ? ಹುಡುಗ ಚಟ್ಟೆ ಒಂದು 6 ಮಂದಿ ಅಲ್ಲಿ ಸಿಕ್ಕು ಒಬ್ಬಾಗಿದ್ದಾರೆ. ವಾರ್ಡನ್ ಮೇಲೇನು ಹಲ್ಲೆ ಮಾಡೋದು, ಅದಕ್ಕೆ ಏನು ಕಷ್ಟ ಆಗುತ್ತೆ? ಅದೇ ಏನಂಬುದು ಗೊತ್ತಿಲ್ಲ. ನಾವು ರಾತ್ರಿ 11 ಗಂಟೆಗೆ ಬಂದಿಲ್ಲ. ನಾನು ಕೆಲಸ ಮಾಡ್ತೀನಿ ಸರ್. ರಿಲೇಷನ್ ಸ್ಟೂಡೆಂಟ್ ಪ್ರಿನ್ಸಿಪಲ್ ಮೇಡಮ್ ಅವ್ರ ರಿಲೇಷನ್ಸ್ ಪ್ರಿನ್ಸಿಪಾಲ್ ಮೇಡಮ್ ಅವ್ರ ರಿಲೇಷನ್ ಅಲ್ಲಿದೆ ನೋಡಿ ಸಾರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ವಿದ್ಯಾರ್ಥಿ ಮತ್ತು ಬಾಲಕನ ಸೋಗಿನಲ್ಲಿರುವಂತಹ ಆ ನಟೋರಿಯಸ್ನ ಹಿಡಿಯೋದಕ್ಕೆ ಇದೀಗ ಪೊಲೀಸರು ಯಾವ ರೀತಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆ್ಯಂಡ್ ಪೆಟ್ಟು ತಿಂದಿರೋರ ಪರಿಸ್ಥಿತಿ ಏನು? ಆ ಮೃತ ಬಾಲಕನ ಪೋಷಕರನ್ನು ನೋಡೋಕ್ಕಾಗಲ್ಲ, ಕರಳು ಹಿಂಡ್ದಂಗೆ ಆಗ್ತಾ ಇದೆ. ಪ್ರಜ್ವಲ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯು ಈ ಒಂದು ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್ ಆಗಿರೋದ್ರಿಂದ ಈ ಒಂದು ಕರ್ನೂಲು ಮತ್ತು ಅನಂತಪುರದಿಂದಲೂ ಸಹ ಸಾಕಷ್ಟು ವಿದ್ಯಾರ್ಥಿಗಳನ್ನು ಬಳ್ಳಾರಿಯ ಈ ಒಂದು ಶಾಲೆ ಮತ್ತು ವಸತಿ ನಿಲಯ ಶಾಲೆಗಳಿಗೆ ಸೇರಿಸತಕ್ಕಂತಹ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಡಿಪಾಯವನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಾಗಿ ಮೃತಪಟ್ಟಂತಹ ಹೇಮಂತ್ ಎನ್ನತಕ್ಕಂತಹ 14 ವರ್ಷದ ವಿದ್ಯಾರ್ಥಿಯು ಈ ಒಂದು ಕರ್ನೂಲ್ ಜಿಲ್ಲೆಯ ಆಲೂರು ಮಂಡಲಂನ ಆಲೂರು ತಾಲೂಕಿನ ಒಳಗುಂದ ಮಂಡಲಂನ ಸಮ್ಮತಿಗೇರಿ ಗ್ರಾಮಕ್ಕೆ ಸೇರಿ
ಸೇರಿದಂತಹ ವಿದ್ಯಾರ್ಥಿಯಾಗಿದ್ದು ಮಕ್ಕಳ ಭವಿಷ್ಯಕ್ಕಾಗಿ ಅವರು ಸುಮಾರು ಬಳ್ಳಾರಿಗೆ 65ರಿಂದ 70 ಕಿಲೋಮೀಟರ್ ದೂರವಾಗುತ್ತದೆ ಎಂದು ಇಲ್ಲೇ ಶಾಲೆ ಮತ್ತು ರೆಸಿಡೆನ್ಸಿಯಲ್ ಹಾಸ್ಟೆಲ್ ನಲ್ಲಿ ಬಿಟ್ಟಿರತಕ್ಕಂತಹ ಘಟನೆ. ಆದರೆ ಈ ಒಂದು ಘಟನೆ ನಡೆಯಬೇಕಾದರೆ ಇಷ್ಟೊಂದು ಎಲ್ಲೋ ಒಂದು ಕಡೆ ಮಾನಸಿಕ ಅಸ್ವಸ್ಥತೆಗೆ ಗುರಿಯಾಗಿದ್ನ, ರಾಡ್ ತಗೊಂಡು ಎಲ್ಲರ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿ, ಇಲ್ಲವೇ ಯಾವ್ದಾದ್ರು ದುರಭ್ಯಾಸಕ್ಕೆ ಅಡಿಟ್ ಆಗಿದ್ನ, ಅಂದ್ರೆ ಈ ಒಂದು ಡ್ರಗ್ಸ್ ಸೇರಿದಂತೆ ಬೇರೆ ಬೇರೆ ಒಂದು ಆರೋಪಗಳು ಸಹ ಇಲ್ಲಿ ಕೇಳಿ ಬರತಕ್ಕಂತಹ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದಾವೆ. ಹಾಗೂ ಇದೇ ರೀತಿಯಾಗಿ ಏನು ನಿನ್ನೆ ರಾತ್ರಿ ಈ ನೇರವಾಗಿ ಫೋನ್ ಮಾಡಿದಂತಹ ಈ ಒಂದು ಶಾಲೆಯ ಆಡಳಿತ ಮಂಡಳಿಯವರು 11 ಗಂಟೆ ಸುಮಾರಿಗೆ ಇಲ್ಲ ನಿನ್ನ ಮಗವನಿಗೆ ಸೀರಿಯಸ್ ಇದೆ ಎನ್ನತಕ್ಕಂತಹ ಮಾತನ್ನು ಕುಟುಂಬಸ್ಥರಿಗೆ ಫೋನ್ ಮಾಡ್ತಾರೆ. ಸಾವಿನ ಸುದ್ದಿಯನ್ನು ಹೇಳಲ್ಲ. ಆದ್ರೆ ಏನಾಗಿದೆ ಎಂದು ತರಾತುರಿಯಲ್ಲಿ ಎದ್ದು ಬಿದ್ದು ಬಂದಂತಹ ಪೋಷಕರಿಗೆ ಮಗನ ಶವವನ್ನು ನೋಡತಕ್ಕಂತಹ ಒಂದು ಗಿಫ್ಟ್ ಅನ್ನು ಈ ಒಂದು ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ನೀಡಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪೋಷ ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.